ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ವೀಕ್ಷಕರೇ, 2024ರ ಲೋಕಸಭಾ ಚುನಾವಣೆ ಮುಗಿಯೋದು ಇನ್ನೂ 20 ದಿನಗಳಾಗತ್ತೆ. ಎಲ್ಲ ಫಲಿತಾಂಶಗಳನ್ನು ನೋಡೋಕೆ ಮುಂದಿನ ಪ್ರಧಾನಿ ಯಾರು ಅಂತ ಗೊತ್ತಾಗೋದಕ್ಕೆ ಜೂನ್ 4ರ ತನಕ ಕಾಯಲೇಬೇಕು. ಆದರೆ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮತದಾನ ಕಂಪ್ಲೀಟ್ ಆಗಿದೆ. ಅಭ್ಯರ್ಥಿಗಳ ಭವಿಷ್ಯ ಈಗಾಗಲೇ ವಿವಿಪ್ಯಾಟ್ಗಳಲ್ಲಿ ಭದ್ರವಾಗಿ ಕೂತಿದೆ. ಹೀಗಾಗಿ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ ಗೆಲ್ಲುತ್ತೆ, ಯಾವ ಅಭ್ಯರ್ಥಿ ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. ಭವಿಷ್ಯವಾಣಿಗಳು ಕೇಳಿ ಬರ್ತಾ ಇದೆ. ಎರಡೂ ಪಕ್ಷಗಳು ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ತನ್ನ ಸೋರ್ಸ್ಗಳ ಮೂಲಕ ಹಾಗೂ ಕಾರ್ಯಕರ್ತರ ಮೂಲಕ ಬೂತ್ ಮಟ್ಟದಲ್ಲಿ ವರ್ಕ್ ಮಾಡಿದ ತಮ್ಮ ಪಾರ್ಟಿ ಸದಸ್ಯರ ಮೂಲಕ ಲೆಕ್ಕಗಳನ್ನು ತರಿಸ್ಕೊಂಡು ಗೆಲುವು ಸೋಲಿನ ಲೆಕ್ಕ ಶುರು ಮಾಡಿದ್ದಾರೆ. ಪ್ರತಿ ಕ್ಷೇತ್ರ ಮತ್ತು ಪ್ರತಿ ಬೂತ್ಗಳಲ್ಲಿ ಆಗಿರುವಂತಹ ಪರ್ಸೆಂಟೇಜ್ ಆಫ್ ವೋಟಿಂಗ್ ನೋಡಿ ತಮ್ಮ ಪಕ್ಷದ ಭವಿಷ್ಯದ ಬಗ್ಗೆ ಆಂತರಿಕ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಈಗ ತುಂಬಾ ರಿಲಯಬಲ್ ಮೂಲಗಳ ಪ್ರಕಾರ ಕರ್ನಾಟಕದ ರಿಸಲ್ಟ್ ಲಿಸ್ಟ್ ಹೊರಗೆ ಬಂದಿದೆ. ಆ ಪ್ರಕಾರವಾಗಿ ಬಿಜೆಪಿ 20 ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಕಾಂಗ್ರೆಸ್ ಈ ಬಾರಿ ತನ್ನ ಬಲವನ್ನ 1ರಿಂದ 8ಕ್ಕೆ ಹೆಚ್ಚಿಸಿಕೊಳ್ಳುತ್ತೆ. ಅದೇ ರೀತಿ ಜೆಡಿಎಸ್ ಕೂಡ 2 ಸ್ಥಾನ ಗೆಲ್ಲುತ್ತೆ ಅಂತ ಈ ಪ್ರೆಡಿಕ್ಷನ್ ಪಟ್ಟಿ ಹೇಳ್ತಾ ಇದೆ. ವೀಕ್ಷಕರೇ, 2014ರಲ್ಲಿ 17 ಸೀಟ್ ಇದ್ದ ಬಿಜೆಪಿ 2019ರಲ್ಲಿ 25 ಸೀಟ್ಗಳಿಗೆ ಜಿಗಿದಿತ್ತು. ಕಾಂಗ್ರೆಸ್ 9 ಸೀಟ್ನಿಂದ 1 ಸೀಟಿಗೆ ಕುಸಿದಿತ್ತು. ಆದರೆ ಈ ಬಾರಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋ ಬಗ್ಗೆ ಯಾರಿಗೂ ಅನುಮಾನ ಇಲ್ಲವಾದ್ರೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಅನ್ನೋ ಬಗ್ಗೆ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಗ್ಯಾರಂಟಿ ಕೊಟ್ಟು ವಿಧಾನಸಭಾ ಚುನಾವಣೆ ಗೆದ್ದ ಕಾಂಗ್ರೆಸ್ ಈಗ ಅದನ್ನ ಪ್ರಮುಖ ಅಸ್ತ್ರ ಮಾಡಿಕೊಂಡಿದೆ. ಕರ್ನಾಟಕದ ಈ ಗ್ಯಾರಂಟಿ ಫಾರ್ಮೆಟ್ ಅನ್ನ ಕಾಂಗ್ರೆಸ್ ಇಡೀ ದೇಶದಾದ್ಯಂತ ಬಳಸಿಕೊಂಡು ಗೆಲ್ಲೋಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಕರ್ನಾಟಕದ ಕಾಂಗ್ರೆಸ್ ಬಿಟ್ರೆ ಬೇರೆ ಯಾವ ರಾಜ್ಯ ಕೂಡ ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ನರೇಟಿವ್ಗಳನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಿಲ್ಲ. GST ವಿಚಾರ ಇರಲಿ, ಪ್ರಜ್ವಲ್ ರೇವಣ್ಣ ವಿಚಾರ ಇರಲಿ, ಕೋವಿಶೀಲ್ಡ್ ವಿಷಯ ಇರಲಿ, ಸೌತ್ ನಾರ್ತ್ ನರೇಟಿವ್ಸ್ ಇರಲಿ, ಎಲ್ಲವನ್ನ ಬ್ಲೋ ಅಪ್ ಮಾಡಿದ್ದು ಕರ್ನಾಟಕದ ಕಾಂಗ್ರೆಸ್ ಮಾತ್ರ. ಒಂದರ್ಥದಲ್ಲಿ ಇಂಡಿ ಅಲಯನ್ಸ್ನ ಅತಿ ದೊಡ್ಡ ವಾಯ್ಸ್ ಕರ್ನಾಟಕ ಕಾಂಗ್ರೆಸ್. ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಯನ್ನ ದೊಡ್ಡ ಮಟ್ಟದಲ್ಲಿ ಗೆದ್ದಿರೋದ್ರಿಂದ ಸಿದ್ದು ಮತ್ತು DKಶಿಗೆ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ವ್ಯಾಲ್ಯೂ ಕೂಡ ಇತ್ತು. ಹೀಗಾಗಿ ಕರ್ನಾಟಕವನ್ನ ಮಾದರಿಯಾಗಿ ಇಟ್ಕೊಂಡು ಇಂಡಿ ಅಲಯನ್ಸ್ ತನ್ನ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿಕೊಳ್ತು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಗ್ಯಾರಂಟಿಗಳ ಅಸಲಿ ಬಣ್ಣ ಜನಕ್ಕೆ ಗೊತ್ತಾಗಿದೆ. ಅಥವಾ ಗ್ಯಾರಂಟಿಗೆ ಮರುಳಾದವರು ಇರಬಹುದು. ಅದರ ಪರಿಣಾಮ ಏನು ಅಂತ ಗೊತ್ತಾಗೋದಕ್ಕೆ ಲೋಕಸಭಾ ರಿಸಲ್ಟ್ ಬರಲೇಬೇಕು. ಅದೇ ರೀತಿ ಕಾಂಗ್ರೆಸ್ನ ದುರಾಡಳಿತ ಬಿಜೆಪಿಯ ಬೆಟರ್ ಇತ್ತು ಅನ್ನೋ ಮೈಂಡ್ ಸೆಟ್ ಜೊತೆಗೆ ರಾಜ್ಯದಲ್ಲಿ ಏನೇ ಕಥೆ ಇರಲಿ ದೇಶಕ್ಕೆ ಮೋದಿ ಬೇಕು ಅನ್ನೋ ದೊಡ್ಡ ಮಟ್ಟದ ಜನಾಭಿಪ್ರಾಯ ಬಿಜೆಪಿಗೆ ಪ್ಲಸ್ ಆಗಲಿದೆ. ಇದರಿಂದಾಗಿ 20 ಸೀಟ್ ಗೆಲ್ಲೋದು ಕಷ್ಟ ಇಲ್ಲ ಅನ್ನೋ ವಿಶ್ವಾಸದಲ್ಲಿದೆ ಬಿಜೆಪಿ. ಅದೇ ರೀತಿ ಕಾಂಗ್ರೆಸ್ ತನ್ನೆಲ್ಲ ಅಸ್ತ್ರ ಪ್ರಯೋಗ ಯಶಸ್ವಿಯಾಗಿ ನಡೆದಿರೋದ್ರಿಂದ ಮಿನಿಮಮ್ 10 ಸೀಟ್ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದೆ. ಜೆಡಿಎಸ್ ಈಗ ಯಾವ ಲೆಕ್ಕ ಮಾಡೋ ಸ್ಥಿತಿಲೂ ಇಲ್ಲ ಬಿಡಿ. ಅದು ಪ್ರಜ್ವಲ್ ಪ್ರಕರಣದಲ್ಲಿ ನಲುಗಿ ಹೋಗಿದೆ. ಆದರೂ ಕೂಡ 2 ಸೀಟ್ ಗೆಲ್ಲೋದು ಖಚಿತ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಜಸ್ಟ್ 1 ರೌಂಡ್ ಕ್ಷೇತ್ರಗಳನ್ನು ನೋಡ್ಕೊಂಡು ಬರೋಣ. ಇಂಟರ್ನಲ್ ಸಮೀಕ್ಷೆ ಪ್ರಕಾರ ಎಲ್ಲೆಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋ ಬಗ್ಗೆ. ಸರ್ವೆ ಪ್ರಕಾರ ಬಾಗಲಕೋಟೆ ಈ ಬಾರಿ ಬಿಜೆಪಿಯ ಗದ್ದಿಗೌಡರ್ ಸುಲಭವಾಗಿ ಗೆಲ್ಲಲಿದ್ದಾರೆ. ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಮತ್ತೊಮ್ಮೆ ಬಿಜೆಪಿಯ PC ಮೋಹನ್ ಪಾಲಾಗತ್ತೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರಬಲ ಎದುರಾಳಿ ಇಲ್ಲದೆ ಇರೋದ್ರಿಂದ ಶೋಭಾ ಕರಂದ್ಲಾಜೆಗೆ ಇದು ಕೇಕ್ ವಾಕ್ ಆಗುತ್ತೆ. ಆ ಮೂಲಕ ಬಿಜೆಪಿ ಈ ಕ್ಷೇತ್ರವನ್ನು ಗೆಲ್ಲಲಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಮೇಲ್ನೋಟಕ್ಕೆ ಡಾಕ್ಟರ್ CN ಮಂಜುನಾಥ್ ಬಗ್ಗೆ ಜನರ ಒಲವು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದ್ರು ಕೂಡ DK ಸುರೇಶ್ ಅವರ ಕಪಟ ಆಟವನ್ನ ಹಾಗೆ ಅಧಿಕಾರದಲ್ಲಿ ಅವರದ್ದೇ ಪಕ್ಷ ಇರೋದನ್ನ ಗಣನೆಗೆ ತಗೊಂಡ್ರೆ ಈ ಕ್ಷೇತ್ರ ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ. ಡಾಕ್ಟರ್ ಕಮ್ಮಿ ಅಂತರದಲ್ಲಿ ಗೆಲ್ತಾರೆ ಅಥವಾ ತುಂಬಾ ಕಮ್ಮಿ ಅಂತರದಲ್ಲಿ ಸೋಲ್ತಾರೆ. ಇದು 50-50 ಅನ್ನೋ ಲೆಕ್ಕ ಎರಡೂ ಪಕ್ಷದವರು ಇಟ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ಸೌತ್
ಸಿಟ್ಟಿಂಗ್ ಎಂಪಿ ತೇಜಸ್ವಿ ಸೂರ್ಯ ಕ್ಷೇತ್ರ ಮಟ್ಟದಲ್ಲಿ ತುಂಬಾ ಕೆಲಸ ಮಾಡಿಲ್ಲ ಅನ್ನೋ ಗುಣಗಾಟ ಇದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ವರ್ಚಸ್ವಿ ನಾಯಕನಾಗಿ ಬೆಳೀತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಮತದಾರರು ಅವರ ಕಡೆಗೆ ಪ್ರೀತಿ ತೋರಿಸೋ ಸಾಧ್ಯತೆ ಇದೆ ಅಂತೆ. ವೋಟಿಂಗ್ ಫಾರ್ಮೆಟ್ ನೋಡಿದ್ರೆ ತೇಜಸ್ವಿ ಕನಿಷ್ಠ 1 ಲಕ್ಷ ಮತಗಳಿಂದ ಗೆಲ್ಲಬಹುದು ಅಂತಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಪುತ್ರನಿಗೆ ಸೋಲು ಖಚಿತ ಅಂತ ಇಂಟರ್ನಲ್ ರಿಪೋರ್ಟ್ ಹೇಳ್ತಿದೆ. ಬಹುಶಃ ಕಾಂಗ್ರೆಸ್ ಕೂಡ ನಿರೀಕ್ಷೆ ಇಟ್ಕೊಂಡ ಹಾಗೆ ಇಲ್ಲ. ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಸೇರ್ಪಡೆಯಿಂದ ಬಲ ಹೆಚ್ಚಿಸಿಕೊಂಡ ಶ್ರೀರಾಮುಲು ಬಳ್ಳಾರಿಯಲ್ಲಿ ಆಯ್ಕೆ ಆಗೋದು ಬಹುತೇಕ ಖಚಿತ. ಬೀದರ್ನಲ್ಲಿ ಭಗವಂತ್ ಖೂಬಾ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಾರೆ. ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ ಗೆಲ್ಲೋ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಪ್ರಶ್ನೆ ಆಗಿರೋ ಚಾಮರಾಜನಗರ ಕಾಂಗ್ರೆಸ್ ಪಾಲಾಗಬಹುದು ಅನ್ನೋ ಮಾತು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಕೇಳಿ ಬರ್ತಾ ಇದೆ. ಸುನಿಲ್ ಬೋಸ್ ಮೂಲಕ ಚಾಮರಾಜನಗರ ಕಾಂಗ್ರೆಸ್ ಪಾಲಾಗಬಹುದು. ಇನ್ನು ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಅವರಿಗೆ ಮರುಜೀವ ಕೊಡುತ್ತೆ ಅನ್ನೋದು ಖಚಿತವಾಗಿ ಬರ್ತಾ ಇರುವಂತಹ ನ್ಯೂಸ್. ಆ ಮೂಲಕ ಪ್ರದೀಪ್ ಈಶ್ವರ್ಗೂ ಭಾರೀ ಮುಖಭಂಗ ಆಗಲಿದೆ ಅಂತಿದೆ ಲೋಕಲ್ ರಿಪೋರ್ಟ್ಗಳು. ಇನ್ನು ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾಗೆ ಪ್ರಥಮ ಚುಮ್ಮನಂ ದಂತಭಗ್ನಂ ಆಗೋ ಸಾಧ್ಯತೆ ಇದೆ. ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಅನ್ನೋ ರಿಪೋರ್ಟ್ ಬಂದಿದೆ. ಚಿತ್ರದುರ್ಗದಲ್ಲಿ ಮಾಜಿ ಡಿಸಿಎಂ ಕಾರಜೋಳ ವಿರುದ್ಧ ಕಾಂಗ್ರೆಸ್ನ ಚಂದ್ರಪ್ಪ ಗೆಲ್ಲಬಹುದು ಅನ್ನೋದು ಸಮೀಕ್ಷೆಯಿಂದ ಹೊರಬಂದಿರುವಂತಹ ಸುದ್ದಿ. ಇನ್ನು ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಮತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಡುವೆ ಸಮಬಲದ ಹೋರಾಟ ಇದೆ ಅನ್ನೋ ವರದಿಗಳು ಬರ್ತಾ ಇವೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರಿಗಿಂತ ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾವ ಹೆಚ್ಚು ಕಾಣ್ತಿದೆಯಂತೆ. ಹೀಗಾಗಿ ದಾವಣಗೆರೆ ಕಾಂಗ್ರೆಸ್ ಪಾಲಾದ್ರೂ ಅಚ್ಚರಿ ಬೇಡ. ಇನ್ನು ಹುಬ್ಬಳ್ಳಿಯ ರಿಸಲ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದಷ್ಟೇ ಬಾಕಿ. ಯಾಕಂದ್ರೆ ಅಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಫೈಟ್ ಕೊಡಬಲ್ಲ ಕ್ಯಾಂಡಿಡೇಟ್ ಕೂಡ ಯಾರೂ ಇಲ್ಲ. ಅಷ್ಟು ಸ್ಟ್ರಾಂಗ್ ಹಾಗೂ ಭಾರೀ ಅಂತರದ ಗೆಲುವು ಸಾಧಿಸೋ ನಿರೀಕ್ಷೆ ಇದೆ. ಕಲಬುರಗಿಯಲ್ಲಿ ಖರ್ಗೆ ಅಳಿಯ ಹೀನಾಯ ಸೋಲು ಕಾಣೋದು ಖಚಿತ ಅಂತ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಇಲ್ಲಿ ಸುಲಭ ಜಯ ಸಿಗಲಿದೆ. ಅಂತರ ಹೆಚ್ಚು ಕಮ್ಮಿ ಇದ್ರೂ ಕೂಡ ಗೆಲ್ಲೋ ಬಗ್ಗೆ ಅನುಮಾನವೇ ಇಲ್ಲ. ಅಂದಹಾಗೆ ಹಾಸನ ರಿಸಲ್ಟ್ ಮೇಲೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಇಂಪ್ಯಾಕ್ಟ್ ಏನು? ಇಷ್ಟೆಲ್ಲದರ ನಡುವೆ ಕೂಡ ಹಾಸನದಲ್ಲಿ ಪ್ರಜ್ವಲ್ ಗೆಲ್ಲಬಹುದು ಅಂತಿದೆ ರಿಪೋರ್ಟ್ಗಳು. ಆದರೆ ಒಂದು ವೇಳೆ ಗೆದ್ರೂ ಕೂಡ ಅವರು ರಾಜೀನಾಮೆ ಕೊಡಬೇಕಾಗಬಹುದು ಅಥವಾ ಅನರ್ಹರಾಗಬಹುದು. ಸೊ ಇದನ್ನ ಕಾಂಗ್ರೆಸ್ ಪಾಲಿಗೆ ಬಿಟ್ಟು ಕೊಡೋದು ಅನಿವಾರ್ಯವಾಗುತ್ತೆ. ಹೀಗಾಗಿ ಹಾಸನ ಈಗ ಕಾಂಗ್ರೆಸ್ ಲೆಕ್ಕಕ್ಕೆ ಬಂದಿದೆ. ಇನ್ನು ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಗೆದ್ದು ಸಂಸತ್ ಪ್ರವೇಶ ಮಾಡ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಇನ್ನು ಕೋಲಾರ 50-50 ಅನ್ನೋ ರಿಪೋರ್ಟ್ ಬರ್ತಾ ಇದೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಜಾಗದಲ್ಲಿ ಸ್ಪರ್ಧಿಸಿರುವಂತಹ ಬಸವರಾಜ್ ಕ್ಯಾವಟೂರ್ ಈ ಬಾರಿ ಹಿನ್ನಡೆ ಕಾಣಬಹುದು ಅಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಅಲ್ಲಿ ಹಿಟ್ನಲ್ಲಿ ಗೆಲುವು ಸಾಧಿಸ್ತಾರೆ ಅಂತಿದೆ ಸರ್ವೆ. ಮಂಡ್ಯದಲ್ಲಿ ಸುಮಲತಾ ಸ್ಥಾನದಲ್ಲಿ ಜೆಡಿಎಸ್ನ ಲೀಡರ್ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸ್ಟಾರ್ ಚಂದ್ರು ನಡುವೆ ಭಾರೀ ಹಣಾಹಣಿ ಇದೆ. ಇಲ್ಲಿ ಕೂಡ ಇಬ್ಬರಲ್ಲಿ ಯಾರೇ ಗೆದ್ರೂ ಅಂತರ ತುಂಬಾ ಕಮ್ಮಿ ಇರುತ್ತೆ ಅಂತಿದೆ ಸಮೀಕ್ಷೆ. ಇನ್ನು ಮೈಸೂರಿನಲ್ಲಿ ಯದುವೀರ್ ಅವರು 1 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ತಾರೆ ಅನ್ನೋ ರಿಪೋರ್ಟ್ ಬಂದಿದೆ. ರಾಯಚೂರು ರಾಜ ಅಮರೇಶ್ವರ ನಾಯಕ, ಶಿವಮೊಗ್ಗ ಬಿವೈ ರಾಘವೇಂದ್ರ, ತುಮಕೂರು ಸೋಮಣ್ಣ, ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ, ಉತ್ತರ ಕನ್ನಡ ಮಾಜಿ ಸ್ಪೀಕರ್ ಖಾಗೇರಿ ಸುಲಭ ಜಯ ಸಾಧಿಸ್ತಾರೆ ಅಂತ ವರದಿಗಳು ಹೇಳ್ತಾ ಇದೆ. ಸೊ ಈ ಪ್ರಕಾರವಾಗಿ ಕಾಂಗ್ರೆಸ್ ಪಾಲಾಗೋ ಕ್ಷೇತ್ರಗಳು ದಾವಣಗೆರೆ, ಚಾಮರಾಜನಗರ, ಕೊಪ್ಪಳ, ಕೋಲಾರ, ಹಾಸನ. 50-50 ಅಂತ ಇರೋದು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ತುಮಕೂರು, ಹಾವೇರಿ ಮತ್ತು ಮಂಡ್ಯ ಅಂತ ಅನ್ನಲಾಗ್ತಾ ಇದೆ. ಇವುಗಳನ್ನು ಹೊರತುಪಡಿಸಿ ಮಿಕ್ಕಿರೋದು ಬಿಜೆಪಿ ಪಾಲಾಗತ್ತೆ ಅನ್ನೋದಾದ್ರೆ 18ರಿಂದ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಬಾರಿ ಜಯ ಗಳಿಸಲಿದೆ. ಇದು ಪಕ್ಷಗಳೇ ನಡೆಸಿರೋ ಆಂತರಿಕ ಲೆಕ್ಕಾಚಾರಗಳ ಪ್ರಕಾರವಾಗಿ ತಿಳಿಸಿರುವಂತಹ ಪ್ರೆಡಿಕ್ಷನ್. ಯಾವುದಕ್ಕೂ ಎಕ್ಸಿಟ್ ಪೋಲ್ ಮತ್ತು ರಿಸಲ್ಟ್ಗೋಸ್ಕರ ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.